ಎಲ್ಲರಿಗೂ ನಮಸ್ಕಾರಗಳು. ನಾವು ಈ ದಿನ ಸ್ವಚ್ಛ ಸರ್ವೇಕ್ಷಣ 2024-25ರ ಪ್ರಶಸ್ತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಯಾವ ಯಾವ ನಗರಗಳು ಈ ಪ್ರಶಸ್ತಿಗೆ ಭಾಜನವಾಗಿವೆ ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋದಲ್ಲಿರುವ ಮಾಹಿತಿಯು ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತಿ ಉಪಯುಕ್ತವಾಗಲಿದೆ. ಆದ್ದರಿಂದ ವಿಡಿಯೋವನ್ನ ಕೊನೆವರೆಗೂ ವೀಕ್ಷಿಸಿ. ಭಾರತದ ರಾಷ್ಟ್ರಪತಿಗಳು ಇತ್ತೀಚೆಗೆ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯವು ನವದೆಹಲಿಯ ವಿಜ್ಞಾನ ಭವನದಲ್ಲಿ ಆಯೋಜಿಸಿದ್ದ ಸ್ವಚ್ಛ ಸರ್ವೇಕ್ಷಣ 2024-25ರ ಪ್ರಶಸ್ತಿಗಳನ್ನ ಪ್ರದಾನ ಮಾಡಿದ್ದಾರೆ. ಆದ್ದರಿಂದ ಈ ಪ್ರಶಸ್ತಿಗಳು ಸುದ್ದಿಯಲ್ಲಿವೆ. ಮೇ 2016ರಲ್ಲಿ ಆರಂಭಿಸಲಾದ ಸ್ವಚ್ಛ ಸರ್ವೇಕ್ಷಣಾ ಪ್ರಶಸ್ತಿಯು ಈ ಬಾರಿ 9ನೇ ಆವೃತ್ತಿಯನ್ನ ಆಚರಿಸುತ್ತಿದ್ದು, ಸ್ವಚ್ಛ ಸರ್ವೇಕ್ಷಣಾ 2024-25 ಇದು ವಿಶ್ವದ ಅತಿದೊಡ್ಡ ನಗರ ಸ್ವಚ್ಛತಾ ಸಮೀಕ್ಷೆಯಾಗಿದೆ. ಸ್ವಚ್ಛ ಭಾರತ ಮಿಷನ್ ನಗರದ ಪ್ರಮುಖ ಆಧಾರ ಸ್ತಂಭವಾಗಿದೆ. ಒಟ್ಟಾರೆಯಾಗಿ ನೈರ್ಮಲ್ಯ ನಿಯತಾಂಕಗಳಲ್ಲಿ ಅನುಕರಣೀಯ ಕಾರ್ಯಕ್ಷಮತೆಗಾಗಿ ನಗರಗಳು, ಕಂಟೋನ್ಮೆಂಟ್ಗಳು ಮತ್ತು ಸಂಸ್ಥೆಗಳನ್ನ ಗುರುತಿಸಿ 78 ಪ್ರಶಸ್ತಿಗಳನ್ನ ನೀಡಲಾಗಿದೆ. ಇಂದೋರ್, ಸೂರತ್, ನವಿ ಮುಂಬೈ ಮತ್ತೊಮ್ಮೆ ನಗರ ನೈರ್ಮಲ್ಯದಲ್ಲಿ ಅಗ್ರಸ್ಥಾನಗಳನ್ನ ಪಡೆದುಕೊಂಡಿದ್ದು, ಸ್ವಚ್ಛ ಸರ್ವೇಕ್ಷಣ 2024-25ರ ಶ್ರೇಯಾಂಕದಲ್ಲಿ ಅತ್ಯಂತ ಸ್ವಚ್ಛ ನಗರಗಳಾಗಿ ಹೊರಹೊಮ್ಮಿವೆ. ಸ್ವಚ್ಛತೆಯಲ್ಲಿ ನಿರಂತರ ಶ್ರೇಷ್ಠತೆಯನ್ನು ಗುರುತಿಸುವ ಹೊಸದಾಗಿ ಪರಿಚಯಿಸಲಾದ ಸೂಪರ್ ಸ್ವಚ್ಛ ಲೀಗ್ನಲ್ಲಿ ಈ 3 ನಗರಗಳು ಕ್ರಮವಾಗಿ ಮೊದಲ, 2ನೇ ಮತ್ತು 3ನೇ ಸ್ಥಾನಗಳನ್ನ ಪಡೆದಿವೆ. ವಿಜಯವಾಡ ನಗರವು ನಿಕಟವಾಗಿ ನಂತರದ ಸ್ಥಾನದಲ್ಲಿದ್ದು 4ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಫಸ್ಟ್ ಇಂದೋರ್, ಸೆಕೆಂಡ್ ಸೂರತ್, ಥರ್ಡ್ ನವಿ ಮುಂಬೈ, ಫೋರ್ತ್ ವಿಜಯವಾಡ. ಅಹಮದಾಬಾದ್, ಭೂಪಾಲ್ ಮತ್ತು ಲಕ್ನೋಗಳನ್ನ ಹೊಸ ಪೀಳಿಗೆಯ ಉನ್ನತ ಸ್ವಚ್ಛ ನಗರಗಳೆಂದು ಘೋಷಿಸಲಾಗಿದೆ. ಇವು ಭಾರತದ ಪ್ರಮುಖ ಸ್ವಚ್ಛ ನಗರಗಳಾಗಿ ಹೊರಹೊಮ್ಮುತ್ತಿವೆ. ಪ್ರಯಾಗರಾಜನ್ನು ಅತ್ಯುತ್ತಮ ಗಂಗಾ ಪಟ್ಟಣವೆಂದು ಗೌರವಿಸಲಾಗಿದೆ. ನೈರ್ಮಲ್ಯ, ಕಾರ್ಮಿಕರ ಸುರಕ್ಷತೆ, ಘನತೆ ಮತ್ತು ಕಲ್ಯಾಣಕ್ಕಾಗಿ ಆದ್ಯತೆ ನೀಡಿದ್ದಕ್ಕಾಗಿ ವಿಶಾಖಪಟ್ಟಣಂ, ಜಬಲ್ಪುರ್ ಮತ್ತು ಗೋರಖ್ಪುರ್ಗಳು ಅತ್ಯುತ್ತಮ ಸಫಾಯಿ ಮಿತ್ರ ಸುರಕ್ಷಿತ ಶಹರಗಳಾಗಿ ಮನ್ನಣೆ ಪಡೆದಿವೆ. ಸುಮಾರು 66 ಕೋಟಿ ಜನರ ದಾಖಲೆಯ ಪಾದಯಾತ್ರೆಯನ್ನು ಕಂಡ ಮಹಾಕುಂಭದ ಸಮಯದಲ್ಲಿ ನಗರ ತ್ಯಾಜ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಕ್ಕಾಗಿ ಉತ್ತರ ಪ್ರದೇಶ ಸರ್ಕಾರ ಪ್ರಯಾಗರಾಜ ಮೇಳ ಅಧಿಕಾರಿ ಮತ್ತು ಪ್ರಯಾಗರಾಜ ಪುರಸಭೆಗೆ ವಿಶೇಷ ಪ್ರಶಸ್ತಿಯನ್ನ ನೀಡಲಾಗಿದೆ. ಜನಸಂಖ್ಯಾ ವರ್ಗಗಳ ಪ್ರಕಾರ ಸ್ವಚ್ಛ ನಗರಗಳು ಯಾವುವು ಎಂಬುದನ್ನ ತಿಳಿದುಕೊಳ್ಳೋಣ. 10 ಲಕ್ಷಕ್ಕೂ ಹೆಚ್ಚಿನ ಜನಸಂಖ್ಯೆಯನ್ನ ಹೊಂದಿರುವ ನಗರಗಳಲ್ಲಿ ಸ್ವಚ್ಛ ನಗರಗಳಾಗಿ ಅಹಮದಾಬಾದ್, ಭೂಪಾಲ್ ಮತ್ತು ಲಕ್ನೋ ನಗರಗಳು ಸ್ಥಾನವನ್ನ ಪಡೆದುಕೊಂಡಿವೆ. 3 ರಿಂದ 10 ಲಕ್ಷ ಜನಸಂಖ್ಯೆಯನ್ನ ಹೊಂದಿರುವ ನಗರಗಳಲ್ಲಿ ನೋಯ್ಡಾ, ಚಂಡೀಗಢ ಮತ್ತು ಮೈಸೂರು ಸ್ಥಾನಗಳನ್ನ ಪಡೆದುಕೊಂಡಿವೆ. ನಮ್ಮ ಕರ್ನಾಟಕದ ಮೈಸೂರು 3 ರಿಂದ 10 ಲಕ್ಷ ಜನಸಂಖ್ಯೆಯನ್ನ ಹೊಂದಿರುವಂತಹ ನಗರಗಳಲ್ಲಿ ಸ್ವಚ್ಛ ನಗರವೆಂದು ಪ್ರಶಸ್ತಿಯನ್ನ ಪಡೆದುಕೊಂಡಿದೆ. 1 ರಿಂದ 3 ಲಕ್ಷ ಜನಸಂಖ್ಯೆ ಹೊಂದಿರುವ ನಗರಗಳಲ್ಲಿ ನವದೆಹಲಿಯ ಮುನ್ಸಿಪಲ್ ಕೌನ್ಸಿಲ್ ಇದು ಪ್ರಶಸ್ತಿಯನ್ನ ಪಡೆದುಕೊಂಡಿದೆ. ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನ ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.